ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಮೇಷರಾಶಿ ನಮ್ಮ ಸ್ನೇಹಿತರೆ, 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿ ವರ್ಷದ ನಿಮ್ಮ ವರ್ಷದ ಫಲಗಳನ್ನು ನಾವೀಗ ಗಮನಕ್ಕೆ ತೆಗೆದುಕೊಳ್ಳೋಣ. ಈ ವರ್ಷ ಮೇಷರಾಶಿಯವರಿಗೆ ಒಟ್ಟಾರೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಹೆಚ್ಚು ಇದೆ. ನಿಮ್ಮ ರಾಶಿಯ ಅಧಿಪತಿಯಾದ ಕುಜ ಅಂದರೆ ಮಂಗಳ ಈ ವರ್ಷ ಬಲಿಷ್ಠ ಸ್ಥಾನದಲ್ಲಿ ಇರುವುದರಿಂದ ಧೈರ್ಯ, ಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗಬಹುದು. ಜೊತೆಗೆ ರಾಜಕೀಯ ಹಾಗೂ ನಿರ್ಧಾರಾತ್ಮಕ ಶಕ್ತಿಗಳಲ್ಲಿ ಸಹಾಯವಾಗುವ ಯೋಗಗಳು ಕೂಡ ನಿರ್ಮಾಣವಾಗುತ್ತವೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ ಮೇಷರಾಶಿಯವರಿಗೆ ಈಗಾಗಲೇ ಸಾಡೆಸಾತಿಯ ಪ್ರಭಾವ ಇದ್ದರೂ ಅದು ತುಂಬಾ ತೀವ್ರವಾಗಿ ಕಾಡುವುದಿಲ್ಲ. ಗುರುಗ್ರಹದ ಚಲನೆ 3ನೇ ಭಾವದಿಂದ 4ನೇ ಭಾವಕ್ಕೆ ಮತ್ತು ನಂತರ ಅಕ್ಟೋಬರ್ ನಂತರ 5ನೇ ಭಾವಕ್ಕೆ ಹೋಗುವುದರಿಂದ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಶನಿಗ್ರಹವು 12ನೇ ಭಾವದಲ್ಲಿ ಇರುವುದರಿಂದ ಕೆಲವು ಮಾನಸಿಕ ಒತ್ತಡಗಳು ಕಂಡುಬರುವ ಸಾಧ್ಯತೆ ಇದ್ದರೂ ಅದನ್ನು ನಿಯಂತ್ರಣದಲ್ಲಿಡಬಹುದು. ಈ ವರ್ಷದಲ್ಲಿ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ. ಆದಾಯದ ಅಂಕೆ ಸುಮಾರು 11 ಇದ್ದರೂ ವೆಚ್ಚಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಖರ್ಚಿನ ಪ್ರಮಾಣ 8 ಇದ್ದಂತೆ ಕಾಣುತ್ತದೆ. ಆದರೂ ಸ್ವಲ್ಪ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿದರೆ ಉತ್ತಮ ಫಲ ಸಿಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ದೊಡ್ಡ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದರೂ ಸಣ್ಣ ಪುಟ್ಟ ತಲೆನೋವು, ಹೊಟ್ಟೆ ನೋವು, ದೇಹದ ನೋವುಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಯಮಿತ ಜೀವನ ಶೈಲಿ ಪಾಲನೆ ಮಾಡುವುದು ಉತ್ತಮ. ಸಾಡೆಸಾತಿ ಇದ್ದರೂ ಸುಖದ ಪ್ರಮಾಣ ಹೆಚ್ಚು ಇರುತ್ತದೆ. ದುಃಖದ ಅಂಶಗಳು ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಆರ್ಥಿಕವಾಗಿ ಬೆಳವಣಿಗೆ, ವ್ಯವಹಾರದಲ್ಲಿ ಲಾಭ, ಮನೆ ಕಟ್ಟುವ ಯೋಗ ಎಲ್ಲವೂ ಕೂಡ ಈ ವರ್ಷದಲ್ಲಿ ಸಾಧ್ಯವಿದೆ. ಆದರೆ ದಶಾಭುಕ್ತಿಯನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಹಿಡಿತ ಮತ್ತು ಹಠವೇ ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ದೃಢ ನಿರ್ಧಾರವನ್ನು ಬಿಟ್ಟುಕೊಡಬಾರದು. ಬಂಧು ಬಳಗದವರಲ್ಲಿ ಕೆಲವರು ವಿರೋಧವಾಗಿ ನಡೆದುಕೊಳ್ಳುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಅನಗತ್ಯ ಆರೋಪಗಳು ಅಥವಾ ಅಪವಾದಗಳು ಎದುರಾಗಬಹುದು. ಆದರೂ ನೀವು ಶಾಂತವಾಗಿ ನಡೆದುಕೊಂಡರೆ ಅವು ನಿವಾರಣೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಉತ್ತಮವಾಗಿದೆ. ಶಿಕ್ಷಣದಲ್ಲಿ ಪ್ರಗತಿ, ಉದ್ಯೋಗಾವಕಾಶಗಳು, ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳಲ್ಲೂ ಅವಕಾಶ ಸಿಗುವ ಸಾಧ್ಯತೆ ಇದೆ. ದೀಪಾವಳಿ ನಂತರ ನಿಮ್ಮ ಅದೃಷ್ಟ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ. ಭೂಮಿ ಖರೀದಿ, ಹೊಸ ವ್ಯವಹಾರ ಪ್ರಾರಂಭ, ಹೂಡಿಕೆ ಈ ಎಲ್ಲವೂ ಕೂಡ ಉತ್ತಮ ಫಲ ನೀಡುತ್ತದೆ. ಶನಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಮನಸ್ಸಿಗೆ ಕೆಲವೊಮ್ಮೆ ಅಶಾಂತಿ ಬರಬಹುದು. ಇತರರ ಮಾತುಗಳಿಗೆ ಹೆಚ್ಚು ಮಹತ್ವ ನೀಡದೆ ನಿಮ್ಮ ಮಾರ್ಗದಲ್ಲಿ ನಡೆಯುವುದು ಉತ್ತಮವಾಗಿರುತ್ತೆ. ಕೆಲವು ಕಾನೂನು ಸಂಬಂಧಿತ ವಿಚಾರಗಳು ಎದುರಾಗಬಹುದು, ಆದರೆ ಅಂತಿಮವಾಗಿ ಜಯ ನಿಮ್ಮದೇ ಆಗುತ್ತದೆ. ವಾಹನ ಚಾಲನೆ ಮಾಡುವಾಗ ವಿಶೇಷ ಜಾಗ್ರತೆ ವಹಿಸಬೇಕು. ಕೃಷಿ ಕ್ಷೇತ್ರದಲ್ಲಿರೋರಿಗೆ ಹೊಸ ನೀತಿಗಳು, ಯೋಜನೆಗಳು ಲಾಭ ತರುತ್ತವೆ. ಉದ್ಯಮಿಗಳಿಗೂ ಉತ್ತಮ ಬೆಳವಣಿಗೆ ಸಾಧ್ಯ. ಸೇನೆ, ಪೊಲೀಸ್, ರಕ್ಷಣಾ ಇಲಾಖೆಯಲ್ಲಿ ಇರುವವರಿಗೆ ವಿಶೇಷ ಯಶಸ್ಸು ದೊರೆಯುತ್ತದೆ. ರಾಹುಗ್ರಹದ ಚಲನೆ ಲಾಭದಾಯಕವಾಗಿದೆ. ಹೊಸ ವಾಹನ ಖರೀದಿ, ಆರೋಗ್ಯ ಸುಧಾರಣೆ, ಕೆಲಸದಲ್ಲಿ ಪ್ರಗತಿ ಇವೆಲ್ಲವೂ ಸಾಧ್ಯ. ಮಕ್ಕಳಿಂದ ಸಂತೋಷ ಸಿಗುತ್ತದೆ. ಉದ್ಯೋಗದಲ್ಲಿ ಸಣ್ಣ ಬದಲಾವಣೆಗಳು ಉತ್ತಮ ಫಲ ನೀಡುತ್ತವೆ. ಆದರೆ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ವಿದೇಶ ಪ್ರಯಾಣ ಸ್ವಲ್ಪ ಮುಂದೂಡಲ್ಪಡಬಹುದು. ವಿವಾಹ ಯೋಗ ಉತ್ತಮವಾಗಿದೆ. ಈ ವರ್ಷದಲ್ಲಿ ಮದುವೆ ಸಂಬಂಧಗಳು ಕೂಡ ಆಗುವ ಸಾಧ್ಯತೆ ಇದೆ. ಆದರೆ ಹಣಕಾಸಿನಲ್ಲಿ ಅತಿಯಾದ ಆಸೆ ಅಥವಾ ದುರಾಸೆಯನ್ನ ನೀವು ತೋರಬಾರದು. ರಾತ್ರಿ ಪ್ರಯಾಣಗಳನ್ನು ಕಡಿಮೆ ಮಾಡುವುದು ಉತ್ತಮ. ಬುಧವಾರ ಮತ್ತು ಶುಕ್ರವಾರಗಳು ನಿಮಗೆ ವಿಶೇಷ ಶುಭಕರ ದಿನಗಳು. ಈ ದಿನಗಳಲ್ಲಿ ಹೊಸ ಕಾರ್ಯಾರಂಭ ಮಾಡಬಹುದು. ಕುಟುಂಬ ಜೀವನದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಪೂರ್ವಿಕರ ಆಸ್ತಿ ಸಂಬಂಧಿತ ಸಮಸ್ಯೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಹೊಸ ಮನೆಯೋಗ ಕೂಡಿ ಬರುತ್ತದೆ. ಮಕ್ಕಳ ವಿವಾಹದಲ್ಲಿ ಸಹ ಯಶಸ್ಸು ಸಿಗುತ್ತದೆ. ವರ್ಷದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಅಥವಾ ಬೇಸರಗಳು ಕಾಣಿಸಿಕೊಳ್ಳಬಹುದು. ಕೆಲವೊಂದು ಪ್ರಿಯ ವ್ಯಕ್ತಿಗಳಿಂದ ದೂರವಾಗುವ ಸಾಧ್ಯತೆ ಕೂಡ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗೃತಿ ಅಗತ್ಯ. ಒಟ್ಟಾರೆ ನೋಡಿದರೆ ಈ ವರ್ಷ ಸುಮಾರು 60% ಶುಭ ಫಲಗಳನ್ನು ನೀಡುತ್ತವೆ. ನೀವು ಯಾವ ಕೆಲಸವನ್ನಾದರೂ ಅರ್ಧಕ್ಕೆ ಬಿಟ್ಟರೆ ಫಲ ಕಡಿಮೆಯಾಗುತ್ತದೆ. ಇಲ್ಲಿ ದಶಾಭುಕ್ತಿ ತುಂಬ ಪ್ರಧಾನವಾಗಿರುತ್ತೆ. ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಇಲ್ಲಿ ಏನೇನು ಹೇಳಿರ್ತೀನಿ ಅವೆಲ್ಲವೂ ಕೂಡ ನಿಮಗೆ ಆಗುತ್ತೆ. ಆದ್ದರಿಂದ ಹಿಡಿತ ಮತ್ತು ಸ್ಥೈರ್ಯ ಬಹಳ ಮುಖ್ಯ. ಈ ವರ್ಷದಲ್ಲಿ ಕೇಸರಿ ಮತ್ತು ಹಳದಿ ಬಣ್ಣಗಳನ್ನು ಹೆಚ್ಚು ಬಳಸುವುದು ಶುಭಕರ. ದೈವ ಭಕ್ತಿ ಹೆಚ್ಚಿಸಿಕೊಳ್ಳಿ.
ವಿಷ್ಣು ಸಹಸ್ರನಾಮ ಪಠನ, ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ ಮಾಡುವುದು ನಿಮಗೆ ಆತ್ಮಶಾಂತಿ ಮತ್ತು ಯಶಸ್ಸು ನೀಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9 ಮತ್ತು 4 ಆಗಿರುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಒಟ್ಟಿನಲ್ಲಿ ಪ್ರಯತ್ನ ಮತ್ತು ನಂಬಿಕೆ ಇಟ್ಟು ಮುಂದೆ ಸಾಗಿದರೆ 2026 ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರುವ ವರ್ಷವಾಗುತ್ತದೆ. ಇದಿಷ್ಟು ಮೇಷರಾಶಿಯವರ ಯುಗಾದಿ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇನ್ನಿತರ ರಾಶಿಗಳ ಬಗ್ಗೆ ಭವಿಷ್ಯದ ವಿಡಿಯೋವನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಕೃಷ್ಣಾರ್ಪಣಮಸ್ತು.